1981ರಲ್ಲಿ ಬಂದಂತಹ ರಂಗನಾಯಕಿ ಈ ಚಿತ್ರದ ವಿಶೇಷತೆಯೊಂದಿಗೆ ಈ ಸಂಚಿಕೆಯನ್ನು ಪ್ರಾರಂಭಿಸುತ್ತೇವೆ. ಪ್ರೀತಿಯ ವೀಕ್ಷಕರಿಗೆ, ಅನನ್ಯ ಚಿತ್ರಗಳ ಮಾಹಿತಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ರಂಗನಾಯಕಿ ಚಿತ್ರವು ಅಶ್ವತ್ಥ ಎಂಬ ಕಾದಂಬರಿ ಆಧಾರಿತ ಚಿತ್ರ. ಈ ಚಿತ್ರದ ಪ್ರಮುಖ ಪಾತ್ರದಲ್ಲಿ ಅಶೋಕ್, ಆರತಿ, ರೆಬಲ್ ಸ್ಟಾರ್ ಅಂಬರೀಶ್ ಮತ್ತು ರಾಮಕೃಷ್ಣ ಇನ್ನೂ ಹಲವಾರು ಕಲಾವಿದರು ಈ ಚಿತ್ರದಲ್ಲಿ ಅಭಿನಯಿಸಿದ್ದಾರೆ. ಕನ್ನಡದ ಸುಪ್ರಸಿದ್ಧ ನಿರ್ದೇಶಕರಲ್ಲಿ ಒಬ್ಬರಾದ ಪುಟ್ಟಣ್ಣ ಕಣ್ಗಾಲ್ ನಿರ್ದೇಶಿಸಿರುವ ಚಿತ್ರ. ಈ ಚಿತ್ರದ ಕಥಾವಸ್ತು ಯಾರು ಊಹಿಸಲಾಗದ ಕ್ಲೈಮ್ಯಾಕ್ಸ್ ಕೊಟ್ಟಿದ್ದಾರೆ. ಈ ತರಹದ ಚಿತ್ರ ಬಹುಶಃ ಬಂದಿರಲಿಕ್ಕಿಲ್ಲ. ಪುಟ್ಟಣ್ಣನವರು ನಿರ್ದೇಶಿಸಿದ ಚಿತ್ರಗಳಲ್ಲಿ ಇದೊಂದು ಅಮೂಲ್ಯ ಕೃತಿ. ಪ್ರಿಯ ವೀಕ್ಷಕರೇ, ಈ ಚಿತ್ರವನ್ನು ನೀವು ನೋಡಿ ಮರೆತಿರಬಹುದು. ಬನ್ನಿ ಮತ್ತೊಮ್ಮೆ ಮೆಲುಕು ಹಾಕೋಣ. ಈ ಚಿತ್ರವು ಒಳ್ಳೆಯ ಭಾವನಾತ್ಮಕ ಚಿತ್ರ. ಮಗ ತನ್ನ ತಾಯಿ ಎಂದು ಗೊತ್ತಿಲ್ಲದೆ ಅವಳನ್ನು ಪ್ರೀತಿ ಮಾಡಿ ನಂತರ ತಾಯಿ ಅಂತ ಗೊತ್ತಾದಾಗ ಅವನ ಮನಸ್ಸು ಎಷ್ಟು ಅಲ್ಲೋಲ ಕಲ್ಲೋಲವಾಗುತ್ತದೆ. ಸ್ವಂತ ತಂದೆ ಮಗನನ್ನು ತಾಯಿಯಿಂದ ದೂರ ಮಾಡಿದ ನಂತರ ಮಗ ತನ್ನ ತಾಯಿಯನ್ನು ಸಿನಿಮಾ ತಾರೆ ಎಂದು ಅಭಿಮಾನಿಯಾಗಿ ಹತ್ತಿರವಾಗುತ್ತಾ ತಾಯಿಯನ್ನು ಪ್ರೀತಿಸಲು ಪ್ರಾರಂಭಿಸುತ್ತಾನೆ. ತಾನು ಪ್ರೀತಿಸುತ್ತಿದ್ದ ಸಿನಿಮಾ ತಾರೆ ನನ್ನ ಹೆತ್ತ ತಾಯಿ ಎಂದು ಗೊತ್ತಾದಾಗ ಅವನಿಗಾದ ಆಘಾತ ಇದೆಯಲ್ಲ, ಅದನ್ನು ಊಹಿಸಿಯೇ ನೋಡಬೇಕು. ತಾಯಿಯಾದವಳು ಮಗನನ್ನು ಒಮ್ಮೆ ನೋಡಬೇಕು ಎಂದು ಕಾತುರದಿಂದ ಕಾಯುತ್ತಿದ್ದರೂ ಕೊನೆಗೂ ಮಗನನ್ನು ನೋಡಲು ಆಗಲೇ ಇಲ್ಲ ಎಂದು ಅವಳು ಇಹಲೋಕ ತ್ಯಜಿಸುತ್ತಾಳೆ. ಮಗ ತನ್ನ ತಾಯಿಯ ಬಳಿ ಓಡೋಡಿ ಬರುತ್ತಾನೆ. ನತದೃಷ್ಟ ಮಗನಿಗೆ ತಾಯಿ ಸಿಗಲಿಲ್ಲ. ಇವರಿಬ್ಬರ ಅಮೋಘ ಅಭಿನಯ ಎಲ್ಲ ಪ್ರೇಕ್ಷಕರ ಕಣ್ಣಲ್ಲಿ ನೀರು ತುಂಬುತ್ತದೆ. 5 ಹಾಡುಗಳನ್ನು ಒಳಗೊಂಡಿರುವ ಈ ಚಿತ್ರಕ್ಕೆ ಸಂಗೀತ ಸಂಯೋಜನೆ ಎಂ ರಂಗರಾವ್. ಈ ಚಿತ್ರದಲ್ಲಿ ಕೆಲವು ಹಾಡುಗಳು ಎಲ್ಲರ ಜನಮನಗಳಲ್ಲಿ ಇಂದಿಗೂ ಶಾಶ್ವತವಾಗಿ ಉಳಿದಿದೆ. ಜಯಚಂದ್ರನ್ ರವರು ಹಾಡಿರುವಂತಹ ಮಂದಾರ ಪುಷ್ಪವು ನೀನು, ಡಾಕ್ಟರ್ ಎಸ್.ಪಿ.ಬಿ. ರವರ ಧ್ವನಿಯಲ್ಲಿ ಕನ್ನಡ ನಾಡಿನ ರಸಿಕರ ಮನವ. ಈ ಹಾಡಿನಲ್ಲಿ ರೆಬಲ್ ಸ್ಟಾರ್ ಅಂಬರೀಶ್ ಅವರ ನಟನೆ ಅದ್ಭುತ. ಸ್ನೇಹದಲ್ಲಿ ಪ್ರೇಮದಲ್ಲಿ ಎಂದು ಡಾಕ್ಟರ್ ಎಸ್.ಪಿ.ಬಿ. ರವರು ಆಗಿನ ಯುವ ಪೀಳಿಗೆಗೆ ಯಾವ ರೀತಿ ಹಾಡಬೇಕೋ ಹಾಗೆಯೇ ಹಾಡಿ ರಂಜಿಸಿದ್ದಾರೆ. ಈ ಚಿತ್ರಕ್ಕೆ ಬಂದಂತಹ ಪ್ರಶಸ್ತಿಗಳು 1980-81 ಸಾಲಿನಲ್ಲಿ ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿಯನ್ನು ಗೆದ್ದುಕೊಂಡಿತು. ಅತ್ಯುತ್ತಮ ನಟಿಯಾಗಿ ಆರತಿ, ಅತ್ಯುತ್ತಮ ಪೋಷಕ ನಟನಾಗಿ ರಾಮಕೃಷ್ಣ, ಮೊದಲ ಅತ್ಯುತ್ತಮ ಚಿತ್ರ ಬಿ ತಿಮ್ಮಣ್ಣ. ಆರತಿರವರು ಈ ಚಿತ್ರದಲ್ಲಿ ಹೇಗೆ ಮಾಲಾ ಅಂತ ಪ್ರಸಿದ್ಧ ತಾರೆಯಾಗಿದ್ದರೋ ಹಾಗೆಯೇ ಈ ಚಿತ್ರದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ನಿಜವಾದ ರಂಗನಾಯಕಿಯಾಗಿ ಬಿಟ್ಟರು. ಇಂದಿಗೂ ಆರತಿ ನಟಿಸಿರುವ ಒಂದೊಂದು ಚಿತ್ರವೂ ಒಂದೊಂದು ಅಮೂಲ್ಯ ರತ್ನ. ಎಲ್ಲ ಚಿತ್ರ ರಸಿಕರ ಮನಸ್ಸಿನಲ್ಲಿ ಶಾಶ್ವತ ಸ್ಥಾನ ಪಡೆದಿದ್ದಾರೆ. 80ರ ದಶಕದ ನಂತರ ಆರತಿಯವರು ಚಿತ್ರರಂಗದ ಕಡೆ ಮತ್ತೆ ಬರಲೇ ಇಲ್ಲ. ಮಿಠಾಯಿ ಮನೆ ಎಂದು ಒಂದು ಚಿತ್ರವನ್ನು ನಿರ್ದೇಶಿಸಿದರು. ಇವತ್ತು ಲೋಕ ಕಲ್ಯಾಣದ ಕೆಲಸದಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಹಳ್ಳಿಗಳನ್ನು ದತ್ತು ತಗೊಂಡು ಸೇವಾ ಕಾರ್ಯದಲ್ಲಿ ನಿರತರಾಗಿ ಅವರ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಳುತ್ತಿದ್ದಾರೆ. ಇಂತಹ ಆರತಿಯನ್ನು ಪಡೆದ ನಮ್ಮ ಚಿತ್ರರಂಗ ಧನ್ಯ. ಪ್ರೀತಿಯ ವೀಕ್ಷಕರೇ, ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಸಾಧಕರ ಹಾಗೂ ಚಿತ್ರದ ಮಾಹಿತಿಯೊಂದಿಗೆ ಮತ್ತೆ ಸಿಗೋಣ. ರಂಗನಾಯಕಿ ಚಿತ್ರದ ವಿಶೇಷತೆ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತಾ ಈ ಸಂಚಿಕೆಯನ್ನು ಮುಗಿಸುತ್ತೇವೆ. ಈ ಸಂಚಿಕೆ ನಿಮಗೆ ಇಷ್ಟವಾದಲ್ಲಿ